ಸಾಹೇಬ್ರು ಇವ್ರ ಜೊತೆ ಅಷ್ಟೊಂದು ಬ್ಯುಸಿ ಇದ್ದಿದ್ದಕ್ಕೆನಾ ನಾವ್ ಅಷ್ಟೊಂದ್ ಸಲ ಫೋನ್ ಮಾಡಿದ್ರು ಆನ್ಸರ್ ಮಾಡ್ದೆ, ಮನೆಗೂ ಬರ್ದೆ, ಊಟ ಮಾಡ್ದೆ, ಹಸ್ಕೊಂಡು ಅಂದ್ರೆ ನಾನ್ ಮಾತಾಡ್ತಾ ಇರೋದು ಹೊಟ್ಟೆ ಹಸುವಿನ ಬಗ್ಗೆ. ದೇಹದ ಹಸುವನ್ನ ತೀರ್ಸೋದಕ್ಕೆ ನಿಮಗೇನು 1000 ಜನ ಇದ್ದಾರೆ. ಸೇವಂತಿ ಪ್ಲೀಸ್, ನೀವೇನು ನನಗೆ ಸಂಜಾಯಿಷಿ ಕೊಡೋದಕ್ ಬರ್ಬೇಡಿ. ನೀವೇನೇ ಹೇಳಿದ್ರು ಅದನ್ನ ನಂಬೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ಲಾಡ್ಜಲ್ಲಿ ಹೋದ್ರೆ ಸಿಕ್ ಬೀಳ್ತೀವಿ, ಎಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ ದೇವಸ್ಥಾನದಷ್ಟೇ ಪವಿತ್ರವಾಗಿರೋ ಆಫೀಸನ್ನ ನಿಮ್ಮ ಶೃಂಗಾರ ಲೀಲೆಗೆ ಬಳಸ್ಕೊಂಡ್ಬಿಟ್ರಲ್ಲ. ಪತಿ ಧರ್ಮನೂ ಹಾಳಾಗ್ ಹೋಗ್ಲಿ, ಮನುಷ್ಯ ಧರ್ಮನೂ ಹಾಳಾಗ್ ಹೋಗ್ಲಿ, ಕಡೆ ಪಕ್ಷ ವೃತ್ತಿ ಧರ್ಮಕ್ಕಾದ್ರೂ ಬೆಲೆ ಕೊಡ್ಬೇಕು ತಾನೆ. ಅದು ಸುಟ್ಟು ಬೂದಿ ಆಗೋಯ್ತಲ್ಲ ಸರ್. ನಿಮ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ ನನಗೆ. ನೀವಿಷ್ಟು ಚೀಪ್ ಆಗಿ ನನ್ ಕಣ್ಮುಂದೆ ಕಾಣಿಸ್ಕೊಳ್ತೀರಾ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ ಮೇಲಿದ್ದ ಗೌರವ, ಅಪಾರವಾದ ಪ್ರೀತಿ, ಮಧುರವಾದ ಭಾವನೆ ಎಲ್ಲ ಇವತ್ತು ಮಣ್ಣು ಪಾಲಾಗೋಯ್ತು. ನೀವು ಎಲ್ಲ ಗಂಡಸರ ಹಾಗೆ ನಾನು ತುಂಬಾ ಸಾಮಾನ್ಯವಾದ ವ್ಯಕ್ತಿ ಅಂತ ತೋರಿಸ್ಕೊಂಡ್ಬಿಟ್ರಿ ಸರ್. ಸೇವಂತಿ, ಮಾತು ಹದ್ದು ಮೀರ್ತಾ ಇದೆ, ಹಿಡಿತದಲ್ಲಿರ್ಲಿ. ನೀವು ಅವಳ ಜೊತೆ ಸರಸ ಸಲಾಪ ಆಡೋದ್ ಮಾತ್ರ ಮಿತಿ ಮೀರ್ತಾ ಇದೆ. ಇನ್ನು ಬಿಡಿ, ಅದು ಕಂಟ್ರೋಲ್ಗೆ ಸಿಗಲ್ಲ. ನೀನ್ ತಿಳ್ಕೊಂಡಿರೋ ತರ ಇಲ್ಲಿ ಏನು ನಡೆದಿಲ್ಲ. ಯಾವ ತಪ್ಪು ನಡೆದಿಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ. ಪ್ರತಿಯೊಂದನ್ನು ತಪ್ಪಾಗಿ ತಪ್ಪಾದ ದೃಷ್ಟಿಕೋನದಲ್ಲಿ ನೋಡ್ತಿರೋಳು ನೀನು. ಅಸ್ಲಿಗೆ ಇಲ್ಲೇನ್ ನಡೆದಿದೆ, ನಾವಿಬ್ರು ಯಾಕೆ ಇಷ್ಟೊತ್ತಾದ್ರೂ ಇಲ್ಲೇ ಇದೀವಿ ಅನ್ನೋ ಕೇಳೋ ತಾಳ್ಮೆನಾದ್ರೂ ನಿನ್ಗಿದ್ಯಾ? ಏಕಾಏಕಿ ಬಾಯಿ ಬಂದಂಗ್ ಮಾತಾಡ್ತಾ ಇದ್ಯಾ? ಇಲ್ಲಿ ತಪ್ಪು ನಡೆದಿದೆ ಅಂತ ನೀನ್ ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ಹೇಗ್ ಹೇಳ್ತೀಯಾ? ಇಲ್ಲಿ ತಪ್ಪು ನಡೆದಿದೆ ಅಂತ ಪ್ರೂವ್ ಮಾಡು ನೋಡೋಣ. ಕಮಾನ್, ಪ್ರೂವ್ ಮಾಡು ಸೇವಂತಿ. ಓ, ಎಷ್ಟೇ ಆಗ್ಲಿ ಕ್ರಿಮಿನಲ್ ಲಾಯರ್ ಅಲ್ವಾ? ಪ್ರತಿಯೊಂದಕ್ಕೂ ಸಾಕ್ಷಿ ಪುರಾವೆಗಳು ನಿಮಗ್ ಕೊಡ್ಲೇಬೇಕಲ್ವಾ? ಅಕಸ್ಮಾತ್ ಸಾಕ್ಷಿ ಪುರಾವೆಗಳು ಯಾವುದು ಇಲ್ಲ ಅಂತಂದಿದ್ರೆ ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೋಬಹುದು ಅಂತ ಅನ್ಕೊಂಡಿದ್ರಿ ಅಲ್ವಾ ನೀವು? ಆದ್ರೆ ನಾನು ಒಬ್ಳು ಲಾಯರ್, ಅದರಲ್ಲೂ ಒಬ್ಬ ಗ್ರೇಟ್ ಕ್ರಿಮಿನಲ್ ಲಾಯರ್ ಹೆಂಡತಿ ಅನ್ನೋದನ್ನ ಮರೆತು ನನ್ನನ್ನ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಲ್ಲ. ಎಂಥ ಕ್ರಿಮಿನಲ್ಲೇ ಆದ್ರೂ ಏನಾದ್ರೂ ಒಂದು ಕ್ಲೂ ಬಿಟ್ಟಿರ್ತಾನೆ ಅಂತ ನೀವೇ ಹೇಳ್ತಾ ಇದ್ರಿ, ನೆನ್ಪಿದೆ ತಾನೆ?